ಎಲ್ರಿಗೂ ನಮಸ್ಕಾರ. ನಮ್ಮ ಜೊತೆ ಖ್ಯಾತ ನಿರ್ದೇಶಕರಾದ ಮಿಲನ ಪ್ರಕಾಶ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಪ್ರಮೋಷನ್ಸ್ ಎಲ್ಲ ಹೇಗೆ ನಡೀತಾ ಇದೆ ಡೆವಿಲ್ ಸಿನಿಮಾದು? ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ನಮಗಿಂತ ಜಾಸ್ತಿ ದರ್ಶನ್ ಫ್ಯಾನ್ಸ್, ದರ್ಶನ್ ಸೆಲೆಬ್ರಿಟೀಸ್ ಇನ್ನೂ ಜೋರಾಗಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಸರ್, ಡೆವಿಲ್ ಫಿಲಮ್ ಐಡಿಯಾ ಫಸ್ಟ್ ಜನರೇಟ್ ಆಗಿದೆ ಹೇಗೆ? ವಾಸ್ ಇಟ್ ಅ ಸ್ಟೋರಿ ಆರ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್? ಇಲ್ಲ, ಇಟ್ ವಾಸ್ ಅ ಥಾಟ್ ಆ್ಯಕ್ಚುಲಿ. ಯೂಶ್ವಲಿ ಎಲ್ಲ ಕಥೆಗಳಿಗೂ ಏನಾದರೂ ಒಂದು ಸ್ಟ್ರೈಕಿಂಗ್ ಎಲಿಮೆಂಟ್ಸ್ ಇರುತ್ತೆ, ಇಲ್ಲ ಏನಾದರೂ ಒಂದು ಸ್ಮಾಲ್ ಎಲಿಮೆಂಟ್ ಇಟ್ಕೊಂಡೇ ಶುರು ಮಾಡ್ತೀವಿ. ಆ್ಯಂಡ್ ಇದು ಯಾವುದೋ ನಾನು ನೋಡಿದ್ದ ಒಂದು ಕ್ಯಾರೆಕ್ಟರ್ ಆ್ಯಕ್ಚುಲಿ, ಒಂದು ನಿಜ ಜೀವನದಲ್ಲಿ ನೋಡಿದಂಥ ಒಂದು ಕ್ಯಾರೆಕ್ಟರ್ ಆ್ಯಕ್ಚುಲಿ. ಆ್ಯಂಡ್ ನೋವೇರ್ ಇನ್ ಇಂಡಿಯಾ ಬೇಸಿಕ್ಲಿ. ಸೊ ಹಾಗಾಗಿ ಅದೆಲ್ಲೋ ಒಂದು ಕಡೆ ನಾನು ನೋಡಿದಂಥ ಕ್ಯಾರೆಕ್ಟರ್ ನನ್ನ ತುಂಬ ಕಾಡ್ತಾ ಇತ್ತು. ಅಂದರೆ ಈ ಥರನೂ ಒಂದು ಕ್ಯಾರೆಕ್ಟರ್ ಇರ್ಬೋದಾ ಅಂತ ಅದನ್ನಿಟ್ಟು ಮಾಡಿದಂಥ ಕಥೆನೇ ದ ಡೆವಿಲ್. ಸೊ ಹಾಗೆ ಶುರುವಾಗಿದ್ದು. ವಾಟ್ ಇನ್ಸ್ಪೈರ್ಡ್ ಯು ಸರ್? ಆ ಕ್ಯಾರೆಕ್ಟರ್ ಏನಾದರೂ ಕೋರ್ ಎಮೋಷನ್ ಏನಾದರೂ ಇದೆಯಾ? ಸಿನಿಮಾಲಿ ಡೆಫಿನೆಟ್ಲಿ ಎಲ್ಲ ಥರವಾದ ಎಮೋಷನ್ಸ್ ನಿಮಗೆ ಬಂದೇ ಬರುತ್ತೆ. ಆ್ಯಕ್ಚುಲಿ ಒಂದು 2.5 hour ಫಿಲ್ಮ್ ನಾವು ನೋಡಬೇಕಾದ್ರೆ ಎಲ್ಲ ಥರವಾದ ಎಮೋಷನ್ಸ್ನ ನಾವು ಟಚ್ ಮಾಡ್ಕೊಳ್ತಾನೆ ಬರ್ತೀವಿ. ಸೊ ಆ ಎಮೋಷನ್ಸ್ ಖಂಡಿತವಾಗ್ಲೂ ಇದೆ, ಇನ್ ಡಿಫ್ರೆಂಟ್ ವೇಸ್ ಬೇಸಿಕಲಿ. ಡೆವಿಲ್ ಸಿನಿಮಾಗೆ ದರ್ಶನ್ ಸರೇ ಬೇಕು ಅಂತ ಯಾಕೆ ಸರ್? ಇಲ್ಲ, ಅದು ಆ್ಯಕ್ಚುಲಿ ಹೇಗೆ ಶುರು ಆಯಿತು ಅಂದರೆ, ನಾನು ದರ್ಶನ್ ಅವ್ರ ಒಂದ್ಸಲಿ ಆಫ್ಟರ್ ತಾರಕ್ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹೀಗೇನೆ. ಆ್ಯಂಡ್ ದರ್ಶನ್ ಯಾವಾಗಲೂ ಹೇಳ್ತಿರ್ತಾರೆ, ನೀನು ತುಂಬ ಟೈಮ್ ತೊಗೊಳ್ತೀಯ ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ, ಬೇಗ ಬೇಗ ಮಾಡು ಅಂತ. ಸರಿ, ನಿನ್ನ ತಲೆಯಲ್ಲಿ ಏನಾದರೂ ಒಂದು ಕತೆ ಓಡ್ತಾ ಇದೆಯಾ, ಏನಾದರೂ ಇದೆಯಾ ಅಂತ ಕೇಳಿದ್ರು. ಆಗ ನಾನು ಈ ಥಾಟ್ ಹೇಳಿದೆ ಅವ್ರಿಗೆ, ಇದೊಂದು ಥಾಟ್ ನನ್ನ ತಲೆಯಲ್ಲಿ ಓಡ್ತಾ ಇದೆ, ಆ್ಯಂಡ್ ಐ ವಾಂಟ್ ಟು ಟ್ರೈ ದಿಸ್ ಅಂತ. ಅದು ಹೇಳಿದ ತಕ್ಷಣ ಅವರು, ಇಲ್ಲ ನಾನು ಮಾಡ್ತೀನಿ ಇದನ್ನ ಅಂದರು. ಆ ಶೇಡ್ ಓಕೆ ನನಗೆ, ಅಬ್ಸಲ್ಯೂಟ್ಲಿ ಓಕೆ. ನನಗೆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡೋಕ್ಕೆ ತುಂಬ ಇಷ್ಟ, ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಅದು. ಆ್ಯಂಡ್ ಐ ವಾಂಟ್ ಟು ಡೂ ದಟ್ ಕ್ಯಾರೆಕ್ಟರ್ ಅಂತ ಹೇಳಿ ಅಲ್ಲಿಂದ ಶುರುವಾಗಿದೆ. ತಾರಕ್ ದರ್ಶನ್ ಸರ್ಗೂ ಡೆವಿಲ್ ದರ್ಶನ್ ಸರ್ಗೂ ಏನು ಡಿಫ್ರೆನ್ಸ್? ಪ್ರತಿ ಸಿನಿಮಾಲೂ ದರ್ಶನ್ ಚೇಂಜ್ ಆಗಬೇಕಾಗಿತ್ತು. ಯಾಕಂದರೆ ಆ ಕತೆಗೆ ತಕ್ಕ ಹಾಗೆ, ಆ ಪಾತ್ರಕ್ಕೆ ತಕ್ಕ ಹಾಗೆ ಅವರು ಚೇಂಜ್ ಆಗಲೇಬೇಕಾಗುತ್ತೆ. ಬಿಕಾಸ್ ತಾರಕ್ ನಿಮ್ಮದು ಮೊದಲನೇ ಸಿನಿಮಾ, ಸೊ ಡೆವಿಲ್ ಈಗ ಎರಡನೇ ಸಿನಿಮಾ ಆಗಿರೋದ್ರಿಂದ ನೀವು ಆ್ಯಸ್ ಅ ಪರ್ಸನ್ ಅವ್ರನ್ನ ಯಾವ ಥರ ನೋಡಿದ್ರ? ಆ್ಯಂಡ್ ಸೇಮ್ ಇನ್ ದ ಮೂವಿ, ಸೊ ಎರಡು ಡಿಫ್ರೆಂಟ್ ಜಾನರ್ಸ್ ಇರೋದ್ರಿಂದ, ಸೊ ಹೌ ಡು ಯು ಡಿಸ್ಕ್ರೈಬ್ ದ್ಯಾಟ್? ಅಂದರೆ ಇವಾಗ ನಾನು ಹೇಳಿದ ತಾರಕ್ ಬಂದು ಫ್ಯಾಮಿಲಿ ಎಂಟರ್ಟೈನರ್. ಸೊ ಅಲ್ಲಿ ನನ್ನ ಅಪ್ರೋಚ್ ಆಗಲಿ, ದರ್ಶನ್ ಕ್ಯಾರೆಕ್ಟರ್ ಅಪ್ರೋಚ್ ಆಗಲಿ ಬೇರೆ ಥರ ಇರುತ್ತೆ. ಈಗ ದ ಡೆವಿಲ್ ಅಂತ ಬಂದಾಗ ಅದ್ರ ಕ್ಯಾರೆಕ್ಟರ್ ಅಪ್ರೋಚೇ ಬೇರೆ ಇರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಅ ಟೋಟಲ್ ಮಾಸ್ ಫಿಲ್ಮ್. ಇಟ್ಸ್ ಅ ಪಕ್ಕಾ ಕಮರ್ಷಿಯಲ್ ಫಿಲ್ಮ್ ಇದು. ಈಗ ನೀವು ಪ್ರತಿಯೊಂದು ಟೀಸರಲ್ಲಾಗಲಿ, ಸಾಂಗ್ಸಲ್ಲಾಗಲಿ ನೀವು ಏನೇ ನೋಡಿದ್ರಲ್ಲ, ಅವರ ಇಡೀ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು, ಅವ್ರ ಕಾಸ್ಟ್ಯೂಮ್ಸಿಂದ ಹಿಡಿದು, ದರ್ ಇಸ್ ಅ ಡಿಫ್ರೆನ್ಸ್. ತಾರಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಸೊ ದರ್ಶನ್ ಸರಿಂದ ಡೆವಿಲ್ ಸ್ಕ್ರಿಪ್ಟಾ ಆರ್ ಡೆವಿಲ್ ಸ್ಕ್ರಿಪ್ಟಿಂದ ದರ್ಶನ್ ಸರ್? ಮೊದಲು ಥಾಟ್ ಬಂತು, ಒಂದು ಎಳೆ ಮಾಡ್ಕೊಂಡ್ವಿ. ಅದನ್ನು ನಾವು ದರ್ಶನ್ಗೆ ಹೇಳಿದಾಗ ಅವ್ರಿಗೆ ಇಷ್ಟ ಆಗಿ ಹಾಗೆ ಶುರು ಆದಂಥ ಜರ್ನಿ. 2018 ಕತೆ ಶುರುವಾಗಿರೋದು. ಇವಾಗ ಆಲ್ರೆಡಿ 2025 ಡಿಸೆಂಬರ್, ಇನ್ನೇನು 2026 ಅಂತ ತಗೊಳ್ಬೋದು. ಸೊ ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ಕತೆ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ನೀವೀಗ ಟ್ರೈಲರ್, ಟೀಸರ್ ಎಲ್ಲ ನೋಡಿದ್ದೀರಲ್ಲ, ನಿಮ್ಗೆ ಏನು ಅನ್ಸುತ್ತೆ? ಆಬ್ವಿಯಸ್ಲಿ ಇವಾಗಿನ ತಕ್ಕನಾಗೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬೇಸಿಕ್ಲಿ ಇದು ಈಗ ಇಡೀ ಈ ಟ್ರಾವೆಲಲ್ಲಿ ಪ್ರತಿ ನಿತ್ಯನೂ ನಾವು ಅಪ್ಡೇಟ್ ಆಗ್ತಾನೆ ಇರಬೇಕು. ಸೊ ದಟ್ ಈಸ್ ದ ಕಾನ್ಸ್ಟೆಂಟ್ ಥಿಂಗ್ ಆ್ಯಕ್ಚುಲಿ. ಈಗ ನಾವು ಸ್ಕ್ರಿಪ್ಟ್ ಮಾಡಿದಾದ ತಕ್ಷಣಕ್ಕೆ ಇದು ಅವತ್ತು ಮಾಡಿದ ಕತೆ ಅಂತಲ್ಲ. ಆ್ಯಕ್ಚುಲಿ ಅದು ಯೂನಿವರ್ಸಲ್ ಕತೆ. ಆ ಕ್ಯಾರೆಕ್ಟರ್ನ ಡಿಪಿಕ್ಟ್ ಮಾಡಿರೋದೇ ಒಂದು ಯೂನಿವರ್ಸಲ್ ಥಾಟ್ ಅದು ಆ್ಯಕ್ಚುಲಿ. ಸೊ ಅದು ಯಾವತ್ತಿದ್ರೂ ಅದು ಅಪ್ಲೈ ಆಗೇ ಆಗುತ್ತೆ. ಆ್ಯಂಡ್ ಟೆಕ್ನಿಕಲಿ ಡೆಫಿನೆಟ್ಲಿ ನಾವು ಎವ್ರಿ ಡೇ ಅಡ್ವಾನ್ಸ್ ಆಗ್ತಾನೆ ಇರಬೇಕು. ನಾವು ಅದನ್ನು ಬೇರೆ ರೀತಿಯಲ್ಲಿ ನೋಡ್ತಾನೆ ಇರಬೇಕು. ಅದನ್ನೇ ಇನ್ಫ್ಯಾಕ್ಟ್ ನಮಗೆ ಫಸ್ಟ್ ಕಾಪಿ ಬರೋ ತನಕನೂ ಅದು ನಡೀತಾನೆ ಇರುತ್ತೆ. ಸೊ ಡೆವಿಲ್ ಸಿನಿಮಾದ ವಿಜುವಲ್ ಸ್ಟೋನ್ ತುಂಬ ಡಿಫ್ರೆಂಟ್ ಆಗಿದೆ. ಹೌ ಡು ಯು ಬ್ಯಾಲೆನ್ಸ್ ಸ್ಟೈಲ್ ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್? ಅಗೇನ್ ದಿ ಸ್ಕ್ರಿಪ್ಟ್ ಡಿಮಾಂಡ್ಸ್. ಕಥೆಗೆ ಏನು ಬೇಕು ಅದನ್ನೇ ಮಾಡೋದು. ಅದು ಬಿಟ್ಟು ಬೇರೆ ಅದ್ರ ಹೊರಗಡೆ ಏನು ಕೆಲಸ ನಾವು ಮಾಡಲ್ಲ. ಆ ಕಥೆಗೆ ಏನು ಬೇಕು, ಆ ಕ್ಯಾರೆಕ್ಟರ್ ಹೇಗೆ ನಡ್ಕೊಳ್ಳುತ್ತೆ, ಆ ಕ್ಯಾರೆಕ್ಟರ್ ಹೇಗೆ ಬಿಹೇವ್ ಮಾಡುತ್ತೆ, ಆ ಕ್ಯಾರೆಕ್ಟರ್ ಕಾಸ್ಟ್ಯೂಮ್ಸ್ ಹೇಗಿರಬೇಕು, ಪ್ರತಿಯೊಂದು ಡೀಟೇಲ್ಸ್ನು ನಾವು ವರ್ಕ್ ಮಾಡ್ತೀವಿ. ನೀವು ಹೇಳಿದ್ರೆ 2018 2025 ತನಕ ನೀವು ಟ್ರಾವೆಲ್ ಮಾಡಿದ್ದೀರಿ ಅಂದರೆ, ಅಷ್ಟು ಟ್ರಾವೆಲ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಅಷ್ಟೇ ನಾವು ಟೈಮ್ ಕೊಟ್ಟಿದ್ದೀವಿ, ಅಷ್ಟೇ ಡೀಟೇಲ್ಡ್ ವರ್ಕ್ ಕೂಡ ಮಾಡಿದ್ದೀವಿ. ಎಲ್ಲ ಡೈರೆಕ್ಟರ್ಸ್ಗೂ ಒಂದು ಸಿಗ್ನೇಚರ್ ಅಂತ ಇರುತ್ತೆ. ಸೊ ನಿಮ್ಮ ಡಿರೆಕ್ಷನ್ ಅಥವಾ ಡಿಕ್ಟೋರಿಯಲ್ ಸಿಗ್ನೇಚರ್ ಏನಿರ್ಬೋದು ಸರ್, ಎಸ್ಪೆಷಲಿ ಫಾರ್ ಡೆವಿಲ್ ಸಿನಿಮಾ? ಸಿಗ್ನೇಚರ್ನ ಆ್ಯಕ್ಚುಲಿ ಬ್ರೇಕ್ ಮಾಡಬೇಕು ಅನ್ನೋದೇ ಒಂದು ಇಂಟೆಂಟ್ ಆ್ಯಕ್ಚುಲಿ. ಯೂಶ್ವಲಿ ಎಲ್ಲ ಕಥೆಗಳಲ್ಲೂ ಬೇರೆ ಏನಾದ್ರು ಒಂದು ಕಥೆ ಹೇಳಬೇಕು. ನಾವು ಆ ಸಿನಿಮಾ ಮಾಡಬೇಕಾದ್ರೆ ನಾವು ಇದು ಮುಂಚೆ ಮಾಡಿದ್ದೀವಲ್ಲ, ಇನ್ನೇನು ಹೊಸದಾಗಿ ಏನಿದೆ ನಾವು ಮಾಡ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಇರಬಾರ್ದು. ಸೊ ಇನ್ಫ್ಯಾಕ್ಟ್ ನೀವು ದ ಡೆವಿಲ್ ಸಿನಿಮಾಗಾಗಲಿ, ನಾನು ಇದಕ್ಕೆ ಮುಂಚೆ ಮಾಡಿದ ಸಿನಿಮಾಗಳಿಗೆ ಒಂದು ನೀವು ಕಂಪೇರೇ ಮಾಡೋಕ್ಕಾಗಲ್ಲ. ದ ಟೋಟ್ಲಿ ಟೂ ಡಿಫ್ರೆಂಟ್ ಜಾನ್ರಸ್ ಆಫ್ ಫಿಲ್ಮ್. ಸೊ ಹಾಗಾಗಿ ಸಿಗ್ನೇಚರ್ ಅಂತ ಏನಿಲ್ಲ,
ಯಾವುದೇ ಒಂದು ಸ್ಕ್ರಿಪ್ಟ್ನ ಕೈಗೆ ತೊಗೊಂಡ್ರು ಅದನ್ನ ನೀಟಾಗಿ ಡೆಲಿವರ್ ಮಾಡಬೇಕು. ನಾವೇನು ಕತೆ ಬರೆದಿರ್ತೀವೋ ಅದು ಪರದೆ ಮೇಲೆ ಕಾಣಬೇಕು. ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದನ್ನು ಅಚೀವ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಿರ್ತೀವಿ. ಸೊ ಇವಾಗ ಸಿನಿಮಾ ಮೇಕಿಂಗಲ್ಲಿ ಟೆಕ್ನಾಲಜಿ ಪ್ರಕಾರ ನಿಮಗೆ ಓಲ್ಡ್ ಅಥವಾ ನ್ಯೂ ಯಾವುದರಲ್ಲಿ ನೀವು ಆಪ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್? ಬಿಕಾಸ್ ಟೆಕ್ನಾಲಜಿ ಇವಾಗ ತುಂಬ ಮುಂದುವರೆದಿದೆ. ವೈ? ಬಿಕಾಸ್ ಇವಾಗ ಎ ಐ ನೀವೆಲ್ಲ ಕಡೆ ಕೇಳಿರ್ತೀರಾ. ಸೊ ಟೆಕ್ನಾಲಜಿ ತುಂಬ ಮುಂದುವರಿತಾ ಇದೆ ಅಂತ ನಿಮಗೆಲ್ಲಾದರೂ ಅನ್ನಿಸ್ತಾ ಇದೆಯಾ? ಆ್ಯಂಡ್ ಅದನ್ನು ನಾವು ಇಂಡಸ್ಟ್ರಿಗೆ ಯೂಸ್ ಮಾಡ್ಬೋದು ಅಂತ ಅನ್ಸುತ್ತಾ? ಎ ಐನ ಯೂಸ್ ಮಾಡ್ಕೊಳ್ಬೋದು ಡೆಫಿನೆಟ್ಲಿ. ಎಲ್ಲಿಗೆ ಬೇಕಲ್ಲಿ ನಾವು ಇದಕ್ಕೆ ಯೂಸ್ ಮಾಡ್ಬೋದು. ಎ ಐನ ಪ್ಲಸ್ಸು ಇದೆ, ತುಂಬ ಮೈನಸಸ್ಸು ಇದೆ. ಸೊ ಅದನ್ನು ಎಷ್ಟರ ಮಟ್ಟಿಗೆ ನಾವು ಯೂಸ್ ಮಾಡ್ಕೊಳ್ತೀವಿ, ಇಲ್ಲ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಟೆಕ್ನಿಕಾಲಿಟೀಸ್ ಅಂತ ಹೇಳಿದ್ರಿ, ಸಿನಿಮಾಲ್ ನಾವು ಬಳಸ್ಕೊಂಡಂಥ ಕ್ಯಾಮ್ರಾಸ್ ಇರ್ಬೋದು, ಬೇರೆ ಎಲ್ಲ ಯುನೋ ಲಾಟ್ ಆಫ್ ಅದರ್ ಟೆಕ್ನಿಕಲ್ ಡೀಟೇಲಿಂಗ್ ಇರ್ಬೋದು. ಆ್ಯಂಡ್ ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಟೀಮ್ನ ತುಂಬ ಅಪ್ಡೇಟೆಡ್ ಆಗಿರೋ ಅಂಥ ಒಂದು ಯಂಗ್ಸ್ಟರ್ ಟೀಮ್ಸ್ನ ನಾನು ಯೂಶ್ವಲಿ ಯೂಸ್ ಮಾಡ್ಕೊಳ್ತೀನಿ, ಇಲ್ಲ ಇನ್ವಾಲ್ವ್ ಮಾಡ್ಕೊಳ್ತೀನಿ. ಈಗ ಅಜ್ನೀಶ್ ಅವರು ಮ್ಯೂಸಿಕ್ ಮಾಡ್ತಿದ್ದಾರೆ ಆ್ಯಂಡ್ ಈಸ್ ಸಮನ್ ಹೂ ಇಸ್ ವೆರಿ ಹ್ಯಾಪ್ನಿಂಗ್ ಟುಡೇ. ಆ್ಯಂಡ್ ಸುಧಾಕರ್ ಅವರು ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೋಹನ್ ಬಿಕೆರೆ ಇವರೆಲ್ಲರೂ ಡೈಲಿ ಅಪ್ಡೇಟ್ ಆಗ್ತಾನೆ ಇರ್ತಾರೆ. ಏನಾದರೂ ಒಂದು ಹೊಸದು ಬರ್ತಾ ಇರುತ್ತೆ, ಒಂದು ಹೊಸ ಲೆನ್ಸ್ ಇದೆ, ಒಂದು ಹೊಸ ಕ್ಯಾಮ್ರಾ ಇದೆ, ಈ ಕ್ಯಾಮ್ರಲ್ಲಿ ಈ ಥರ ತೆಗಿಬೋದು ಇದು. ಸೊ ಇದನ್ನು ಡೆಫಿನೆಟಾಗಿ ನಾವು ಯೂಸ್ ಮಾಡ್ಕೊಳ್ತಾನೆ ಬಂದಿದ್ದೀವಿ. ಸೊ ಸಾಂಗ್ಸ್ ಎಲ್ಲ ರಿಲೀಸ್ ಆಗಿದೆ ಆ್ಯಂಡ್ ಎಲ್ಲ ಕಡೆ ತುಂಬ ವೈರಲ್ ಆಗಿದೆ. ಆ ಒಂದು ಪ್ಲೇಸ್ ಆಗಿರ್ಬೋದು ಅಥವಾ ನೀವು ಹೇಗೆ ಅದನ್ನು ತಯಾರಿ ಮಾಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಏನಾದರೂ ಹೇಳಿ. ಅಗೇನ್ ಸ್ಕ್ರಿಪ್ಟಲ್ಲಿ ನಮಗೆ ಆ ಹಂತದಲ್ಲಿ ಯಾವ್ಯಾವ ಥರ ಸಾಂಗ್ ಬರಬೇಕು ಏನು ಅದನ್ನು ಮುಂಚೆನೇ ಸ್ಕ್ರಿಪ್ಟಲ್ಲೇ ಇರುತ್ತಲ್ಲ. ಸೊ ಅದನ್ನು ನಾವು ಅಜ್ನೀಶ್ ಹತ್ರ ಡಿಸ್ಕಸ್ ಮಾಡ್ಕೊಳ್ತೀವಿ. ಅವ್ರು ಅದಕ್ಕೆ ರೆಡಿ ಮಾಡ್ಕೊಳ್ತಾರೆ ಮ್ಯೂಸಿಕ್ನ, ಸಾಂಗ್ನ. ಆ್ಯಂಡ್ ಇದನ್ನು ಯಾವ ಥರ ಶೂಟ್ ಮಾಡಬೇಕು ಅಂತ ಕ್ಯಾಮ್ರಾಮನ್ ಜೊತೆ ಕೂತ್ಕೊಂಡು ಮಾತಾಡ್ತೀವಿ. ಸೆಟ್ಸ್ ಬೇಕಿದ್ರೆ ಈಗ ಮೋಹನ್ ಬಿಕೆರೆ ಅವರು ಆರ್ಟ್ ಡಿಪಾರ್ಟ್ಮೆಂಟಿಂದ ಅವರಿದ್ದಾರೆ. ಸೊ ಅವ್ರ ಜೊತೆ ಕೂತು ಡಿಸ್ಕಸ್ ಮಾಡ್ತಾ ಇದ್ವಿ. ಎಕ್ಸ್ಕ್ಲೂಸಿವ್ ಸೆಟ್ಸ್ನ ಎಲ್ಲ ಕಡೆ ನಾವು ಹಾಕ್ಕೊಂಡ್ವಿ, ಶೂಟ್ ಮಾಡಿದ್ವಿ. ಆ್ಯಂಡ್ ಒಂದು ಡ್ಯೂಯೆಟ್ ಸಾಂಗ್ನ ನಾವು ಥೈಲ್ಯಾಂಡಲ್ಲಿ ಶೂಟ್ ಮಾಡಿದ್ವಿ. ಸೊ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ತುಂಬ ಶೇಡ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಸುದ್ದಿ ಇದೆ. ಸೊ ಅದು ನಿಜಾನಾ? ಹಾಂ, ನಿಜ. ನಾಯಕ ನಟಿ ಬಂದು ನಮ್ಮ ರಚನಾ ರಾಯ್ ಮೇಡಮ್ ಅವರು, ಅವ್ರ ಬಗ್ಗೆ ಏನಾದರೂ ಒಂದು ಮಾತು ಸರ್? ಆಡಿಷನ್ಸಿಗೆ ಬಂದರು, ಟ್ಯಾಲೆಂಟೆಡ್ ಗರ್ಲ್, ಸೆಲೆಕ್ಟ್ ಆದರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಶ್ಯೂರ್ ಅವ್ರಿಗೆ ಇದೊಂದು ಒಳ್ಳೆ ಲಾಂಚ್ ಪ್ಯಾಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್. ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅ ರೈಟರ್, ಆ್ಯಸ್ ಅ ಡಿರೆಕ್ಟರ್, ನೀವು ಹೇಗೆ ಎಲ್ಲನೂ ಹ್ಯಾಂಡಲ್ ಮಾಡಿದ್ರಿ? ನಿಮಗೆ ತುಂಬ ಬರ್ಡನ್ ಅಂತ ಏನಾದರೂ ಅನಿಸ್ತಾ? ಇಷ್ಟು ವರ್ಷ ತಗೊಳ್ತೀವಲ್ಲ, ಸೊ ಇದೆಲ್ಲ ತಗೊಳ್ಳೋದೇ ತಯಾರಿಗೋಸ್ಕರ. ಇಷ್ಟೆಲ್ಲ ಮಾಡಿ ನಾವು ಒಂದು 80 ದಿವಸದ ಒಳಗಡೆ ಒಂದು ದೊಡ್ಡ ಸಿನಿಮಾನ ಮುಗಿಸ್ಬೇಕು ಅಂದರೆ ಅದಕ್ಕೆ ತುಂಬ ಪ್ಲ್ಯಾನಿಂಗ್ ಬೇಕು. ಸೊ ಅದರಲ್ಲಿ ನಾನು ಒಬ್ಬನೇ ಅಲ್ಲ, ಅಂದರೆ ನನ್ನ ಇಡೀ ತಂಡ ಆ ಥರ ಕೆಲಸ ಮಾಡಿದ್ರೇ ಆ ರಿಸಲ್ಟ್ ನಿಮಗೆ ಬರೋಕ್ಕೆ ಸಾಧ್ಯ. ಆ್ಯಂಡ್ ಪಿಕ್ಚರ್ ಕೂಡ ನಿಮಗೆ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ. ಸೊ ನನ್ನ ಟೆಕ್ನಿಕಲ್ ಕ್ರೂ ಇರ್ಬೋದು, ನನ್ನ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ ಆ್ಯಂಡ್ ನನ್ನ ಮ್ಯಾನೇಜ್ಮೆಂಟ್ ಟೀಮ್ ಇರ್ಬೋದು. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿದಾಗಲೇ ಅದು ಆಗೋದು. ಆ್ಯಂಡ್ ಇಟ್ ಈಸ್ ಜಸ್ಟ್ ನಾಟ್ ಅಬೌಟ್ ಮೀ ಆ್ಯಕ್ಚುಲಿ. ಸೊ ನನಗೆ ಏನು ಬೇಕು ಅಂತ ನಾನು ಯಾರ್ಯಾರಿಗೆ ಏನೇನು ಹೇಳಿರ್ತೀನಿ, ಇಲ್ಲ ಅವ್ರಿಗೆ ವಹಿಸ್ಕೊಟ್ಟಿರ್ತೀನಿ, ಅವ್ರು ಅದನ್ನ ಅಷ್ಟೇ ಜವಾಬ್ದಾರಿಯಿಂದ ಯಾವಾಗ ಡೆಲಿವರ್ ಮಾಡ್ತಾರೋ ಕೆಲಸ ಆಗುತ್ತೆ. ತಂಡ ಅಂತ ಬಂದಾಗ ಸರ್, ಇಡೀ ಡೆವಿಲ್ ಸಿನಿಮಾ ಸೆಟ್ ಬಗ್ಗೆ ಆಗಿರ್ಬೋದು, ಸೆಟ್ ಪೀಪಲ್ ಬಗ್ಗೆ ಆಗಿರ್ಬೋದು, ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಅಥವಾ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್, ಟೆಕ್ನಿಕಲಿ ಅಂತ ಶುರು ಮಾಡಬೇಕು ಅಂದರೆ ಈಗ ನನ್ನ ಕ್ಯಾಮ್ರಾಮನ್ ಸುಧಾಕರ್ ಅವ್ರ ಕೆಲಸನ ಅವ್ರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಆರ್ಟ್ ಡೈರೆಕ್ಟರ್ ಮೋಹನ್ ಬಿಕೆರೆ ಅವರು ನಮ್ಗೆ ಯಾವ ಥರ ಬೇಕು ಅನ್ನೋ ಒಂದು, ಅಂದರೆ ಸಿನಿಮಾಲಿ ತುಂಬ ಈಸಿಯಾಗಿ ನಿಮಗೆ ದುಡ್ಡು ಇದಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಅಂದರೆ ಅದು ನಮ್ಗೆ ಗೊತ್ತಿಲ್ಲದ ಹಾಗೆ ಖರ್ಚಾಗೋಗುತ್ತೆ. ಸೊ ಅದನ್ನೆಲ್ಲ ಒಂದು ಹಿಡಿತದಲ್ಲಿ ಇಟ್ಕೊಂಡು ಮಾಡಬೇಕು ಅದನ್ನು ನಾವು ನಮ್ಮ ಏನು ಫ್ರೇಮ್ಗೆ ಬೇಕು ಅದನ್ನು ಮಾತ್ರ ಖರ್ಚು ಮಾಡೋದು. ಅಂದರೆ ಸುಮ್ಮನೆ ನಾವು ಕೂತು ನಾವು ಇಷ್ಟು ಕೋಟಿ ಖರ್ಚು ಮಾಡಿದ್ವಿ ಅಂತ ಹೇಳೋ ದೊಡ್ಡ ವಿಷಯ ಅಲ್ಲ. ಅದು ನಮಗೆ ಪರದೆ ಮೇಲೆ ಕಾಣಿಸ್ತಿದ್ಯಾ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜ್ ಆ್ಯಂಡ್ ಟಾಸ್ಕ್. ಸೊ ಅದನ್ನು ಒಂದು ಹಿಡಿತದಲ್ಲಿ ಇಟ್ಕೊಂಡು ಆ ಒಂದು ಔಟ್ಪುಟ್ ತೊಗೊಂಡು, ಆ್ಯಂಡ್ ಅಷ್ಟೇ ಚೆನ್ನಾಗೇ ನಮಗೆ ಮ್ಯೂಸಿಕ್ ಮಾಡಿಕೊಟ್ಟಂಥ ಅಜ್ನೀಶ್. ಯಾಕೆಂದರೆ ಕಥೆ ಮಾಡೋದೊಂದು, ಅದರ ಪ್ರತಿಯೊಂದು ಲೇಯರ್, ಶೂಟಿಂಗಿಂದ ಹಿಡಿದು ಎಡಿಟಿಂಗಿಂದ ಹಿಡಿದು ಎಲ್ಲನೂ ಒಂದೊಂದು ಲೇಯರ್ ಆ್ಯಡ್ ಆಗ್ತಾನೆ ಹೋಗಬೇಕು. ಆವಾಗಲೇ ನಿಮಗೆ ಒಂದು ಸಿನಿಮಾ 360 ಡಿಗ್ರೀಸಿಂದ ಕಂಪ್ಲೀಟ್ ಆಗೋದು. ಹರೀಶ್ ಕೊಂಬೆ ಅವರು ಎಡಿಟ್ ಮಾಡಿದ್ದಾರೆ. ಸೊ ಹೀಸ್ ಅ ಫ್ಯಾಂಟಾಸ್ಟಿಕ್ ಎಡಿಟರ್. ಅವರು ಸುಮಾರು 3 ತಿಂಗಳಿಂದ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ನಿಮಗೆ ಒಂದು ಟೈಮ್ ಫ್ರೇಮೇ ನೋಡ್ದೇನೆ ಓಕೆ ನಾನು ಇಷ್ಟು ದಿವಸ ಆಯಿತು, ಇದನ್ನು ಬಿಟ್ಟು ನಾನು ಬೇರೆ ಸಿನಿಮಾಗೆ ಹೋಗ್ತೀನಿ, ಇದು ಯಾವುದೂ ಹೇಳ್ದೇನೆ ದ ಡೆವಿಲ್ ಸಿನಿಮಾಗೆ ಅಷ್ಟು ಅವರು ತೊಡಗಿಸ್ಕೊಂಡಿದ್ದಾರೆ, ಅಷ್ಟು ಟೈಮ್ ಕೊಟ್ಟಿದ್ದಾರೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ಅಂದರೆ ಡೆವಿಲ್ ಸಿನಿಮಾದಲ್ಲಿ ಮಾಡಿರೋವಂಥ ಕೆಲವು ಪಾತ್ರಗಳ ಬಗ್ಗೆ ಮಾತಾಡೋದಾದರೆ ಹೈಲೈಟ್ ಮಾಡಿ. ಮಹೇಶ್ ಮಂಜ್ರೇಕರ್ ಅವರು ತುಂಬ ಒಂದು ಪ್ರಮುಖವಾದ ಪಾತ್ರದಲ್ಲಿದ್ದಾರೆ. ಆ್ಯಂಡ್ ಅಚ್ಯುತ್ ಸರ್ ಇದ್ದಾರೆ. ಸೊ ಅವ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ಸ್ ದಟ್ ವಿ ಹ್ಯಾವ್, ಒನ್ ಆಫ್ ದ ಬೆಸ್ಟ್ ಟ್ಯಾಲೆಂಟ್ಸ್ ದಟ್ ವಿ ಹ್ಯಾವ್. ಅಂದರೆ ಅವರು ಅಷ್ಟು ಈಸಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ ಅದು ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ. ಅದಾದಮೇಲೆ ನಮಗೆ ಗಿಲಿ ನಟ
ಆಮೇಲೆ ಹುಲಿ ಕಾರ್ತಿಕ್ ಇದ್ದಾರೆ, ಶೋಭರಾಜ್ ಸರ್ ಇದ್ದಾರೆ, ಚಂದನ್ ಮಾಡಿದ್ದಾರೆ, ಸುಮಾರು ಜನ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಅವ್ರವ್ರ ಕೆಲಸ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ, ಇಡೀ ತಂಡಕ್ಕೆ ಒಂದು ದೊಡ್ಡ ಶಾಕ್ ಆಗಿ ಒಂದು ಸುದ್ದಿ ಬರುತ್ತೆ. ಸೊ ಹೇಗೆ ತೊಗೊಂಡ್ರಿ ಸರ್ ಅದನ್ನೆಲ್ಲ? ಬ್ಲ್ಯಾಂಕ್ ಆದೆ, ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ದಿವಸ ಕನ್ಫ್ಯೂಷನ್ ಇತ್ತು, ಎಲ್ಲ ಇತ್ತು. ಆಮೇಲೆ ಇವಾಗ ನಿಮ್ಗೆ ಏನೇ ಆಗಲಿ ಆ್ಯಕ್ಚುಲಿ ಒಂದು ಕಂಟಿನ್ಯೂಸ್ ಮಳೆ ಅಂತೂ ಬರೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ನಿಲ್ಲೇಬೇಕಲ್ಲ ಮಳೆ, ಹಾಗೆ. ಸೊ ಎಲ್ಲ ನಿಲ್ತು. ಆ್ಯಂಡ್ ಆ ಇಡೀ ಜರ್ನಿಲಿ ನನಗೆ ಸ್ಟ್ರಾಂಗಾಗಿ ನಿಂತಿದ್ದು ನನ್ನ ಟೀಮ್. ಅದು ನನ್ನ ರೈಟರ್ಸ್ ಇರ್ಬೋದು, ಬೇರೆ ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರೂ ಬಂದು ಇಲ್ಲ ಸರ್ ಇದಾಗುತ್ತೆ. ಯಾಕಂದರೆ ನಾವು ತುಂಬ ಇಷ್ಟಪಟ್ಟು ಮಾಡಿರೋಂಥ ಒಂದು ಕತೆ, ಇಷ್ಟಪಟ್ಟು ನಾವು ಸೆಟ್ಟಿಗೆ ತೊಗೊಂಡು ಹೋಗಿರೋಂಥ ಕತೆ, ಅಂದರೆ ಇದನ್ನು ಶೂಟ್ ಮಾಡಬೇಕು ಅಂತ. ಸೊ ಆ ಕಮಿಟ್ಮೆಂಟ್ ಎಲ್ಲರಲ್ಲೂ ಇತ್ತು. ಮೋರ್ ದೆನ್ ಎವ್ರಿ ಒನ್ ದರ್ಶನ್ ಅವ್ರಿಗೆ ತುಂಬ ಆ ಕಮಿಟ್ಮೆಂಟ್ ಇತ್ತು. ಇಲ್ಲ ಇದು ಹಾಗೆ ಆಗುತ್ತೆ, ನಾವು ಮಾಡೇ ಮಾಡ್ತೀವಿ, ಇದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀವಿ ಅನ್ನೋ ಒಂದು ಕಮಿಟ್ಮೆಂಟ್ ಎಲ್ಲರಿಗೂ ಇತ್ತು. ಸೊ ಹಾಗಾಗಿ ಸಿನಿಮಾ ಕಂಪ್ಲೀಟ್ ಆಗಿದೆ. ಸೊ ನೆಗೆಟಿವ್ಸ್ ಅಂತ ಸಿನಿಮಾ ಬಗ್ಗೆ ಎಲ್ಲ ಕಡೆ ಪ್ರಚಾರ ಮಾಡೋರಿಗೆ ನೀವೇನು ಹೇಳ್ತೀರಾ ಸರ್? ಟ್ರೋಲ್ ಮಾಡೋರಿಗೆ ಅದು ಅವ್ರ ಕೆಲಸ, ಸಿನಿಮಾ ಮಾಡೋದು ನನ್ನ ಕೆಲಸ. ಸೊ ಅದನ್ನು ನಾನು ಯಾವತ್ತೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಬಟ್ ನಾನು ಒಂದೇ ಒಂದು ಮಾತು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ನೀವು ಕೂತು ಏನಾದರೂ ಬರಿತೀರಾ, ನೀವೆಲ್ಲ ಕೂತು ಒಂದು ಕಡೆ ಏನೋ ಒಂದು ಮಾತಾಡ್ತೀರಾ, ಏನೋ ಸಿನಿಮಾನ ಅಷ್ಟು ಸುಲಭವಾಗಿ ತೊಗೊಳ್ಬೇಕು. ಯಾಕಂದರೆ ಇಟ್ಸ್ ಲಾಟ್ ಆಫ್ ಹಾರ್ಡ್ ವರ್ಕ್. ಒಂದು ಸಿನಿಮಾ ಹಿಂದೆ ಎಷ್ಟೋ ಜನರ ಕುಟುಂಬ ನಡೀತಾ ಇರುತ್ತೆ, ಹೌದು ಆಯಿತಾ. ಎಷ್ಟೋ ಜನರ ಕೆಲಸ ಇರುತ್ತೆ, ಎಷ್ಟೋ ಜನಕ್ಕೆ ಅವತ್ತಿನ ದಿವಸ ಅವ್ರಿಗೆ ಆ ಡೈಲಿ ವೇಜಸ್ ಇರ್ತಾರೆ. ಅವತ್ತಿನ ದಿವಸ ಅವ್ರಿಗೆ ಆ ದುಡ್ಡು ಸಿಕ್ಕಿದ್ರೆ ಅವ್ರ ಮನೇಲಿ ಅವತ್ತು ಊಟ ಆಗೋದು ಆ್ಯಕ್ಚುಲಿ. ಓಕೆ, ಈ ಕಮಿಟ್ಮೆಂಟ್ ಆ್ಯಕ್ಚುಲಿ ಇದನ್ನೇ ನಾನು ದರ್ಶನ ತುಂಬ ಇಷ್ಟಪಡೋದು. ಅವರು ಏನಕ್ಕೆ ಒಂದೊಂದ್ಸಲಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಇಲ್ಲ ಮುಗಿಸೋಣ ಬೇಗ, ಇದೆಲ್ಲ ನಾನು ಏನಕ್ಕೆ ಅಂದರೆ ಅವರು ಸ್ಕ್ರ್ಯಾಚಿಂದ ಬಂದಿರೋರು, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಒಂದು ಸಿನಿಮಾ ಕಮಿಟ್ಮೆಂಟ್ ಅಂದರೆ ಏನು, ಅದರಲ್ಲಿ ಎಷ್ಟು ಜನರ ಜೀವನ ಅದ್ರ ಮೇಲೆ ಅವಲಂಬಿಸಿದೆ ಅನ್ನೋದು. ಸೊ ನೀವೆಲ್ಲೋ ಕೂತ್ಕೊಳ್ತೀರಾ, ಏನೋ ಬರೆದ್ಬಿಡ್ತೀರಾ, ಏನೋ ಮಾತಾಡ್ಬಿಡ್ತೀರಾ. ಆವಾಗ ನನಗೆ ಅನ್ಸೋದು ಇಷ್ಟೇ, ಯೋಚನೆ ಮಾಡಿ ಒಂದು ಸಲ. ಅಂದರೆ ನೀವು ಯಾರ್ದೋ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ಆ್ಯಕ್ಚುಲಿ ಎಲ್ಲರೂ ಹೊಟ್ಟೆ ತುಂಬಿದವರೇ ಇರಲ್ಲ. ಆ್ಯಕ್ಚುಲಿ ಅವತ್ತು ಕೆಲಸ ಮಾಡಿ ಅವತ್ತು ಮನೆಗೆ ಹೋಗಿ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋದು ಸುಮಾರು ಜನ ಇರ್ತಾರೆ ಸಿನಿಮಾಲಿ. ಅವ್ರನ್ನೆಲ್ಲ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಸಿನಿಮಾ ಚೆನ್ನಾಗಿದ್ದರೆ ಓಡುತ್ತೆ, ಚೆನ್ನಾಗಿಲ್ಲ ಅಂದರೆ ಓಡಲ್ಲ. ಬಟ್ ಅದನ್ನು ನಾವು ಬೇರೆ ರೀತಿಲೇ ಅದನ್ನ ಒಂದು ಪ್ರೊಪಗ್ಯಾಂಡ ಮಾಡೋದಿದ್ದಿಲ್ಲ, ದಟ್ ಈಸ್ ರಾಂಗ್. ನಮ್ಮ ದರ್ಶನ್ ಸರ್ ಇವಾಗ ಒಂದು ದೊಡ್ಡ ಶಕ್ತಿ. ಅವ್ರಿಲ್ದೇನೆ ಈಗ ಪ್ರಮೋಷನ್ಸ್ ಮಾಡಬೇಕು ಅಥವಾ ಅವ್ರಿಲ್ದೇನೆ ಫಿಲ್ಮ್ ರಿಲೀಸ್ ಮಾಡಬೇಕು ಅಂದರೆ ನೀವು ಹೇಗೆ ಅದನ್ನು ನೋಡ್ಕೊಳ್ತಿದ್ದೀರ ಸರ್? ಅಂದರೆ ಅದು ಹೇಗೆ ನಿಭಾಯಿಸ್ತಾ ಇದ್ದೀರಾ ನೀವು? ತುಂಬ ಕಷ್ಟ ಆಗುತ್ತೆ. ನಾನು ಪ್ರತಿ ಸಲ ಹೇಳಿದಾಗೆ ದರ್ಶನ್ ಜೊತೆಲಿದ್ದರೆ ಅದ್ರ ಇಂಪ್ಯಾಕ್ಟೇ ಬೇರೆ, ನನಗೆ ಅದರ ಸ್ಟ್ರೆಂತೇ ಬೇರೆ ಆ್ಯಕ್ಚುಲಿ. ಅದೇನೋ ಒಂಥರ ಒಂದು ಸಪೋರ್ಟ್ ಸಿಸ್ಟಮ್, ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಅವರು. ಸೊ ಬಟ್ ಅವರು ಪ್ರತಿ ಸಲ ನಾನು ಅವ್ರನ್ನ ಮೀಟ್ ಮಾಡಿದಾಗ ಕೂಡ ಅಷ್ಟೇ ಹೇಳೋದು, ಅವರು ನೀನು ಯೋಚನೆ ಮಾಡಬೇಡ, ನನ್ನ ಸೆಲೆಬ್ರಿಟೀಸ್ ನೋಡ್ಕೊಳ್ತಾರೆ, ಆ್ಯಂಡ್ ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಸಿನಿಮಾ, ನಾವಿನ್ನು ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಸ್ಕ್ರಿಪ್ಟ್ನ, ಚೆನ್ನಾಗಿ ಬಂದಿದೆ ಅಂತ. ನಾನು ಅವ್ರು ಡಬ್ಬಿಂಗ್ ನೋಡಿದ ದಿವಸನೇ ಹೇಳಿದ್ರು ಆ್ಯಕ್ಚುಲಿ, ಲಾಸ್ಟ್ ಲೈನ್ ಹೇಳಿದಾಗ ಇದು ಮಜಾ ಇದೆ ಸಿನಿಮಾ ಪ್ರಕಾಶ್, ಚೆನ್ನಾಗಾಗುತ್ತೆ ಈ ಸಿನಿಮಾ ಅಂತ. ಸೊ ಪ್ರತಿ ಹಂತದಲ್ಲೂ ಅವನ್ನ ಖಂಡಿತ ನಾನು ಮಿಸ್ ಮಾಡ್ಕೊಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಅದನ್ನು ಒಂದು ವೀಕ್ನೆಸ್ ಆಗಲಿ, ಅದನ್ನು ಒಂದು ತೀರಾ ನಾನು ಸ್ಟ್ರೆಸ್ ತೊಗೊಳ್ಳೋ ರೀತಿಗೆ ನಾನು ಹೋಗಲಿಲ್ಲ. ಯಾಕಂದರೆ ಅವ್ರ ಸೆಲೆಬ್ರಿಟೀಸ್ ಅದನ್ನ ಅಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ದಾರೆ, ಅವರು ಅಷ್ಟು ಚೆನ್ನಾಗಿ ಅವ್ರ ತಲೆ ಮೇಲೆ ಇಟ್ಕೊಂಡು ಅದನ್ನ ಮೆರೆಸ್ತಾ ಇದ್ದಾರೆ. ಸೊ ಆ ಒಂದು ವ್ಯಾಕ್ಯೂಮ್ ಇದ್ದರೂ ಕೂಡ ಅದನ್ನ ತೀರಾ ನನಗೆ ಫೀಲ್ ಮಾಡ್ಕೊಳ್ಳೋಕೆ ಬಿಡದೇ ಇರೋ ಥರ ಅವ್ರು ನೋಡ್ಕೊಳ್ತಿದ್ದಾರೆ. ಕಮಿಂಗ್ ಟು ಯುವರ್ ವೈಫ್, ಸೊ ಶಿ ಈಸ್ ಅ ಬಿಗ್ಗೆಸ್ಟ್ ಸ್ಟ್ರೆಂತ್ ನಿಮ್ಮ ಲೈಫಲ್ಲಿ. ಆ್ಯಂಡ್ ಅವ್ರ ಪಾತ್ರ ಡೆವಿಲ್ ಸಿನಿಮಾದಲ್ಲಿ ಒಂದು ಮಾತು ಹೇಳೋದಾದರೆ? ಅವಳು ಬೇಕು ಅಂತ ಪಾಪ ಬಂದವಳಲ್ಲ ಆ್ಯಕ್ಚುಲಿ. ನನ್ನ ಟೆಲಿವಿಷನ್ ಪ್ರೊಡಕ್ಷನ್ ನೋಡ್ಕೊಳ್ತಿದ್ರು ಅವರು. ಬ್ಯಾಕ್ಗ್ರೌಂಡಲ್ಲಿ ಫೈನಾನ್ಸ್ ಅದು ಇದು ಹ್ಯಾಂಡಲ್ ಮಾಡಬೇಕು ಅಂತ ಇತ್ತು. ಬಟ್ ಡೆವಿಲ್ ಇಸ್ ಅ ವೆರಿ ಹ್ಯೂಜ್ ಪ್ರಾಜೆಕ್ಟ್. ನಮಗೆ ತುಂಬ ಶೂಟಿಂಗ್ ಸ್ಕೆಡ್ಯೂಲ್ಸ್ ಇತ್ತು, ಆಮೇಲೆ ತುಂಬ ಕಡೆ ಪರ್ಮಿಷನ್ಸು, ಅದು ಇದು ತುಂಬ ಹೋರಾಟಗಳಿತ್ತು. ಸೊ ಎಲ್ಲ ನಾನು ಒಬ್ಬನೇ ನಿಭಾಯಿಸೋಕ್ಕಾಗಲ್ಲ ಅಂತ ಅದು ಗೊತ್ತಾದ ತಕ್ಷಣ ಶಿ ಸ್ಟಾರ್ಟೆಡ್ ಹ್ಯಾಂಡ್ಲಿಂಗ್ ದ ಎಂಟೈರ್ ಪ್ರೊಡಕ್ಷನ್. ಆ್ಯಂಡ್ ನನಗೆ ಯಾವುದೇ ರೀತಿಯಲ್ಲಿ ಪ್ರೊಡಕ್ಷನ್ದಾಗಲಿ ಬೇರೆ ಯಾವುದೇ ಒಂದು ಟೆನ್ಷನ್ ಕೊಡ್ದೇನೆ, ಯಾಕಂದರೆ ನಾವು ಶೂಟಿಂಗ್ ಹೋದಾಗ ಬೇರೆ ಏನೋ ತಲೆಯಲ್ಲಿ ಇಟ್ಕೊಂಡು ಹೋಗಬಾರ್ದು. ಅಲ್ಲಿ ಹೋದಾಗ ನಮಗೆಲ್ಲ ರೆಡಿ ಇರಬೇಕು. ಅದನ್ನ ರೆಡಿ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಹಾಗೇನೆ ದರ್ಶಿನಿ ವಾಸ್ ಅ ಪಿಲ್ಲರ್ ಫಾರ್ ಮಿ. ಸೊ ಎಂಟೈರ್ ಫಿಲ್ಮ್ ನನಗೆ ಕಂಪ್ಲೀಟ್ ಮಾಡಿಕೊಡೋದ್ರಲ್ಲಿ ಸೊ ನಾನೊಬ್ಳು ಡಿ ಬಾಸ್ ಫ್ಯಾನ್ ಆಗಿ ಒಂದು ಕ್ವೆಶನ್ ಕೇಳೋದಾದ್ರೆ, ಡೆವಿಲ್ ಸಿನಿಮಾ ಯಾಕೆ ನೋಡಬೇಕು? ಡಿ ಬಾಸ್ಗೋಸ್ಕರ ನೋಡಿ. ಅದಕ್ಕೂ ಅದು ಬಿಗ್ಗೆಸ್ಟ್ ಒಂದು ರೀಸನ್ ಡೆಫಿನೆಟ್ಲಿ. ಇದರಲ್ಲಿ ನೀವು ದರ್ಶನ ನೋಡೋಕ್ಕೆ ಖುಷಿ ಆಗುತ್ತೆ. ಅಂದರೆ ಅವ್ರ ಶೇಡ್ಸ್ ಇರ್ಬೋದು, ಅವ್ರು ಮಾಡಿರೋವಂಥ ಒಂದು ಆ್ಯಕ್ಟಿಂಗ್ ಇರ್ಬೋದು, ಬೇಸಿಕಲಿ ಟ್ರೆಮೆಂಡಸ್ ಆಗಿದೆ. ನಿಮಗೆ ನೋಡಿದ್ರೆ ನಿಮಗೆ ಇದು ಯಾವ ಶೇಡು, ಇದೇನು
ಆ ಒಂದು ನಿಮಗೆ ಅವ್ರು ತುದಿಲೇ ಕೂರಿಸ್ಕೊಂಡು ಅದನ್ನ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈಸ್ ಅ ಟ್ರೆಮೆಂಡಸ್ ಆ್ಯಕ್ಟರ್. ಅದು ನೋಡೋಕ್ಕೆ ನಿಮಗೆ ಒಂದು ಖುಷಿ ಆಗುತ್ತೆ ಆ್ಯಂಡ್ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಆ್ಯಕ್ಚುಲಿ ಯು ವಿಲ್ ಸಿ ಅ ವೆರಿ ಸ್ಟೈಲಿಶ್ ದರ್ಶನ್ ಇನ್ ದಿಸ್ ಫಿಲ್ಮ್. ಸೊ ಡಿ ಬಾಸ್ ಫ್ಯಾನ್ ದ ಸೆಲೆಬ್ರಿಟೀಸ್ ಅವ್ರಿಗೇನಾದರೂ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಏನಾದರೂ ಕೊಡೋದಾದರೆ? ಅವ್ರಿಗೆ ಮೆಸೇಜ್ ಇಲ್ಲ, ನಾನು ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವ್ರಿಗೆ ನಾನು ಆ್ಯಕ್ಚುಲಿ ತಲೆಬಾಗಿ ನಮಸ್ಕಾರ ಹೇಳ್ತೀನಿ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಅವ್ರು ನಮ್ಮ ಸಿನಿಮಾನ ಪ್ರಮೋಟ್ ಮಾಡ್ತಿದ್ದಾರೆ, ಅಷ್ಟರ ಮಟ್ಟಿಗೆ ಅದು ಎಲ್ಲ ಕಡೆ ಅವರು ತಲುಪಿಸ್ತಾ ಇದ್ದಾರೆ. ಅದು ಅವ್ರದ್ದೇ ಒಂದು ಜವಾಬ್ದಾರಿ ಅನ್ನೋ ರೀತಿಲಿ ಅದನ್ನ ಅವ್ರು ಕಾಪಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಆ್ಯಂಡ್ ಎಲ್ಲರೂ 11ನೇ ತಾರೀಕು ನೀವು ಸಿನಿಮಾ ನೋಡಿ ಆ್ಯಂಡ್ ಆರಾಮಾಗಿ ನೋಡಿ, ಪೀಸ್ಫುಲ್ಲಾಗಿ ನೋಡಿ ಆ್ಯಂಡ್ ಎಂಜಾಯ್ ಸಿನಿಮಾ. ಯಾಕಂದರೆ ದರ್ಶನ್ ಅವರು ಒಂದು ಪೋಸ್ಟ್ ಹಾಕಿದರು, ಇದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಇದನ್ನು ಯಾವುದಕ್ಕೂ ನೀವು ಕನೆಕ್ಟ್ ಮಾಡಬೇಡಿ, ಇದನ್ನ ಸಿನಿಮಾ ಥರ ನೋಡಿ, ಆವಾಗಲೇ ಅದರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ, ಒಂದು ಮಜಾ ತೊಗೊಳಕ್ಕೆ ಸಾಧ್ಯ. ಸೊ ಎಂಜಾಯ್ ಮಾಡಿ ಸಿನಿಮಾನ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಟ್ರೈಲರ್ ಬಗ್ಗೆ ನೀವು ಒಂದು ಮಾತಾಡೋದಾದರೆ? ಟ್ರೈಲರ್ಲಾಗೆ ನಮಗೆ ತುಂಬ ಒಂದು ಕನ್ಫ್ಯೂಷನ್ ಇತ್ತು, ಇದನ್ನು ಯಾವ ರೀತಿ ನಾವು ಆಚೆ ಹಾಕಬೇಕು ಅಂತ. ಯಾಕೆಂದರೆ ಕಥೆಯಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋದ್ರಿಂದ ಇದನ್ನು ನಾವು ಎಷ್ಟು ಹೇಳಬೇಕು ಎಷ್ಟು ಹೇಳಬಾರ್ದು ಈ ಕಥೆನ ಅನ್ನೋದು ಒಂದು ಇತ್ತು. ಸೊ ನಾವೇನು ಮಾಡಿದ್ವಿ, ಓಕೆ ದ ಡೆವಿಲ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ದು ಒಂದು ಸೆಲೆಬ್ರೇಷನ್ ಇರ್ಬೋದು, ಆ ಕ್ಯಾರೆಕ್ಟರ್ ಸಿನಿಮಾಲ್ ಜರ್ನಿ ಇರ್ಬೋದು, ಆ ಕ್ಯಾರೆಕ್ಟರ್ ಡೈಲಾಗ್ಸ್ ಇರ್ಬೋದು, ಅದನ್ನೇ ಇಟ್ಟು ಒಂದು ಟ್ರೈಲರ್ ಕಟ್ ಮಾಡಿದ್ವಿ. ಸೊ ಅದನ್ನು ವಾಟ್ ಯು ಆರ್ ಸೀಯಿಂಗ್ ಟುಡೇ ಇಸ್ ದಟ್. ಆಲ್ ದ ಬೆಸ್ಟ್ ಟು ದ ಡೆವಿಲ್ ಸಿನಿಮಾ ಫ್ರಮ್ ಡಿ ಕಂಪನಿ ಆ್ಯಂಡ್ ಇಡೀ ಎಂಟೈರ್ ಟೀಮಿಗೂ ಆಲ್ ದ ಬೆಸ್ಟ್. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟ್ಗಳಿಗೂ, ಆ್ಯಸ್ ಯು ಸೆಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.